ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ನಮಃ. ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ನಿಶ್ಚರಾಹವೇ ಕೇತವೇ ನಮಃ. ಎಲ್ಲರಿಗೂ ನಮಸ್ಕಾರ. ನಮಗೆ ಈ ಒಂದು ನಕ್ಷತ್ರಗಳು ಮತ್ತೆ ಗ್ರಹಗಳು ಇದು ಮನುಷ್ಯನ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತೇಳಿ ತುಂಬಾ ಜನಕ್ಕೆ ಕೂಡ ಗೊಂದಲಗಳಿದೆ. ಮತ್ತೆ ಯಾಕೆ ಅಂತಂದ್ರೆ ತುಂಬಾ ಜನ ಹತ್ರ ಪ್ರಶ್ನೆ ಕೇಳಿದ್ದಾರೆ. ಎಲ್ಲೋ ಆಕಾಶದಲ್ಲಿರೋ ಗ್ರಹಗಳು ನಕ್ಷತ್ರಗಳು ಮನುಷ್ಯನ ಮೇಲೆ ಹೇಗೆ ಬೀಳಿಕ್ ಸಾಧ್ಯ, ಇದರಿಂದ ಯಾವ ರೀತಿ ಮನುಷ್ಯ ಬದುಕ್ತಾನೆ ಎಂಬುದಾಗಿ ಕೇಳಿದ್ದಾರೆ. ಹಾಗಾಗಿ ನಮಗೆ ವಿಶೇಷವಾಗಿ ಇದನ್ನು ಎಷ್ಟೋ ಸಾವಿರ ವರ್ಷಗಳ ಹಿಂದೆನೆ ನಮಗೆ ಇದೊಂದು ಋಷಿಮುನಿಗಳು ನಮಗೆ ಈ ಒಂದು ಜ್ಯೋತಿಷ ಶಾಸ್ತ್ರದ ಮೂಲಕವಾಗಿ ನಮಗೆ ಗ್ರಹಗಳ ಮೂಲಕವಾಗಿ ಮನುಷ್ಯನಿಗೆ ಯಾವ ರೀತಿ ಪ್ರಭಾವ ಬೀರುತ್ತೆ ಎಂಬುದು ನಮಗೆ ಗ್ರಂಥಗಳಲ್ಲಿ ಉಲ್ಲೇಖವನ್ನು ಕೊಟ್ಟಿದ್ದಾರೆ. ಗ್ರಂಥಗಳಲ್ಲಿ ಋಷಿಮುನಿಗಳು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದೇ ರೀತಿ ಕೂಡ ಇದನ್ನು ವಿಜ್ಞಾನಿಗಳು ಕೂಡ ರಿಸರ್ಚ್ ಮಾಡಿ ಅದನ್ನು ನಮಗೆ ಗುರುತ್ವಾಕರ್ಷಣ ಶಕ್ತಿ ಎಂಬುದಾಗೆಲ್ಲ ಕೂಡ ನಮಗೆ ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ಕಾಲ ಯಾಕಂದ್ರೆ ಬದಲಾವಣೆ ಜಗದ ನಿಯಮ ಇರೋದ್ರಿಂದ ಜಗತ್ತು ಬದಲಾವಣೆ ಆಗ್ತಾ ಏನಾಗುತ್ತೆ, ಜನರಿಗೆ ಮೈಂಡ್ ಸೆಟ್ ಅನ್ನೋದು ಕೂಡ ಬದಲಾವಣೆ ಆಗುತ್ತೆ. ಹಾಗಾಗಿ ಹಿಂದಿನ ಒಂದು ಏನು ಒಂದು ಆಧ್ಯಾತ್ಮಿಕತೆ ಇರ್ಬೋದು, ಹಿಂದಿನ ಒಂದು ಶಾಸ್ತ್ರ ಇರ್ಬೋದು, ಅದೆಲ್ಲ ಕೂಡ ಜನರು ಮರೆತು ಈಗ ವಿಜ್ಞಾನ ಕಾಲ ಇರೋದ್ರಿಂದ ಎಲ್ಲರೂ ಕೂಡ ಅದಕ್ಕೆ ಅಡಿಕ್ಟ್ ಆಗಿರ್ತಾರೆ. ಹಾಗಾಗಿ ಅದರ ಪ್ರಭಾವ, ಅದರ ಶಕ್ತಿ ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ. ಆದ್ರೆ ಎಲ್ಲರೂ ಕೂಡ ಅದರಿಂದನೇ ಒಳಗಾಗಿದ್ದಾರೆ ಎಂಬುದು ಅವರು ಅದನ್ನು ಮರೆತಿರ್ತಾರೆ. ಅದು ಹೇಗೆ ಅಂತಂದ್ರೆ, ನಮ್ಗೆ ಈಗ ನೋಡಿ, ಒಂದು ಸೂರ್ಯ ಮತ್ತೆ ಚಂದ್ರ. ಸೂರ್ಯ ನಮ್ಗೆ ಬಂದಾಗ ಏನಾಗತ್ತೆ, ಬಿಸಿ ತಾಕತ್ತೆ, ಸೆಕೆ ಆಗತ್ತೆ. ಆದ್ರೆ ಸೂರ್ಯ ಮುಳುಗ ಆಮೇಲೆ ಚಂದ್ರ ಬಂದ ಮೇಲೆ ನಮಗೆ ಚಳಿ ಆಗತ್ತೆ. ಇದೆಲ್ಲ ಹೇಗೆ ಮನುಷ್ಯನಿಗೆ ಪ್ರಭಾವ ನಮ್ಗೆ ಗೋಚರ ಆಗ್ತಾ ಇದೆ. ಆದ್ರೆ ಅದನ್ನ ಮನುಷ್ಯ ಗುರುತಿಸ್ಲಿಕ್ಕೆ ಇದರಿಂದನೇ ಆಗ್ತದೆ ಎಂಬುದು ಮನುಷ್ಯನು ಮರೆತಿರ್ತಾನೆ. ಹಾಗಾಗಿ ಅವರಿಗೆ ಅದರ ನಂಬಿಕೆ ಅನ್ನೋದು ಕಡಿಮೆ ಆಗಿರುತ್ತೆ. ಹಾಗಾಗಿ ನಮಗೆ ನಕ್ಷತ್ರಗಳು ಅಂದ್ರೆ ನಾಕ್ಷರತೀತಿ ನಕ್ಷರ ಎಂಬುದಾಗಿ, ಅಂದ್ರೆ ನಮಗೆ ನಕ್ಷತ್ರಗಳಿಗೆ ಚಲನೆ ಇರುವುದಿಲ್ಲ. ಭೂಮಿಯ ಒಂದು ನಮಗೆ ಭಾಗದಲ್ಲಿ ನಕ್ಷತ್ರಗಳ ಸ್ಥಿರತೆ ಇರುತ್ತೆ. ಮತ್ತೆ ಭೂಮಿಯ ಸುತ್ತಲೂ ಕೂಡ ನಮಗೆ ಗ್ರಹಗಳ ಸಂಚಾರ ಆಗ್ತಾ ಇರುತ್ತೆ. ಒಂದು 7 ಗ್ರಹಗಳು ಎಂಬುದಾಗಿ ನಮಗೆ, ಸಪ್ತಗ್ರಹಗಳು ಎಂಬುದಾಗಿ ನಮಗೆ ಜ್ಯೋತಿಷಾಸ್ತ್ರದಲ್ಲಿ ಅದಕ್ಕೆ ಆದಂತಹ ಒಂದು ಪರಿಮಿತಿಯನ್ನು ಕೊಟ್ಟಿದ್ದಾರೆ, ಅದನ್ನ ಮಹತ್ವವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆ ಒಂದು ರಾಶಿಗಳು ನಕ್ಷತ್ರಗಳ ಹತ್ತಿರ ಬಂದಾಗ ಅದನ್ನು ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತೆ. ಯಾಕೆ ಅಂತಂದ್ರೆ, ನಮಗೆ ಆ ಒಂದು ಸೂರ್ಯ ಅಂದ್ರೆ ಆತ್ಮಕಾರಕ, ಚಂದ್ರ ಅಂದ್ರೆ ಮನೋಕಾರಕ, ಕುಜ ಅಂದ್ರೆ ದೇಹಕಾರಕ, ಬುಧ ಅಂದ್ರೆ ಬುದ್ಧಿಕಾರಕ. ಹಾಗಾಗಿ ಮನುಷ್ಯನಿಗೆ ಆತ್ಮ ಮತ್ತೆ ಮನಸ್ಸು, ಬುದ್ಧಿ, ಶರೀರ ಇರೋದ್ರಿಂದ ಆ ಒಂದು ಗ್ರಹಗಳ ಪ್ರಭಾವವು ಮನುಷ್ಯನ ಮೇಲೆ ಬೀಳ್ತಾ ಇರುತ್ತೆ. ಹಾಗಾಗಿ ಮನುಷ್ಯನಿಗೆ, ಪ್ರತಿಯೊಬ್ಬ ಮನುಷ್ಯನ ಕೂಡ 120 ವರ್ಷ ಆಯುಷ್ಯ ಹೇಳಿದ್ದಾರೆ. ಆ 120 ವರ್ಷದಲ್ಲಿಯೂ ಕೂಡ ಆ ಒಂದು ಗ್ರಹಗಳ ದಶಾಭಕ್ತಿ ಏನಿರುತ್ತಲ್ಲ, ಅದರ ಸಂಬಂಧಪಟ್ಟಂತೆ ಮನುಷ್ಯನ ಒಂದು ಜನಜೀವನಗಳು ಒಳ್ಳೆಯದು ಕೆಟ್ಟದ್ದು ಕೂಡ ನಡೀತಾ ಇರುತ್ತೆ. ಅದೇ ರೀತಿ ಆ ಒಂದು ಗ್ರಹಗಳ ಪ್ರಭಾವ ಆ ಒಂದು ಮನುಷ್ಯನ ಮನಸ್ಸಿನ ಮೇಲೆ ಅದು ಪ್ರಭಾವ ಬೀರುತ್ತೆ. ಒಂದು ಶಾರೀರಿಕವಾಗಿ ಕೂಡ ಪ್ರಭಾವ ಬೀರುತ್ತೆ. ಹಾಗಾಗಿ ನಮಗೆ ಆ ಒಂದು ನವಗ್ರಹಗಳ ಒಂದು ನಮಗೆ ಧಾನ್ಯಗಳು ಹೇಳಿದ್ದಾರೆ. ಅದರ ಒಂದು ಪರಿಹಾರವಾಗಿ ನಮಗೆ ಆ ಒಂದು 9 ಗ್ರಹಗಳಿಗೆ ಸಂಬಂಧಪಟ್ಟಂತ ಧಾನ್ಯಗಳೇ ನಮಗೆ ಹೇಳಿದ್ದಾರೆ. ಯಾಕೆ ಅಂತಂದ್ರೆ, ಅದರ ಒಂದು ರಶ್ಮಿಯಿಂದ ಆ ನವಗ್ರಹಗಳ ಒಂದು ಧಾನ್ಯದ ಮೇಲೆ ಪ್ರಭಾವ ಬೀರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಗ್ರಹಗಳಿಗೆ ನಾವು ಧಾನ್ಯಗಳಿಂದ ಪರಿಹಾರವನ್ನು ಮಾಡಿಕೊಂಡಾಗ, ಶಾಂತಿಗಳಿಂದ ಪರಿಹಾರ ಮಾಡಿಕೊಂಡಾಗ ನಮಗೆ ಅದು ಸರಿಯಾದಂತಹ ದಾರಿ ಸಿಗತ್ತೆ. ನಮಗೆ ಬಂದಂತ ಎಲ್ಲ ಸೊಲ್ಯೂಷನ್ ಕೂಡ ನಮ್ಗೆ ಬರ್ತಕ್ಕಂಥ ಎಲ್ಲ ಕಷ್ಟಗಳು ಕೂಡ ನಮ್ಗೆ ಪರಿಹಾರ ಆಗತ್ತೆ. ಹಾಗಾಗಿ 100% ಕೂಡ ವಿಶೇಷವಾಗಿ ಮನುಷ್ಯನಿಗೆ ನವಗ್ರಹಗಳ ಒಂದು ಪರಿಣಾಮ ಮನುಷ್ಯ ಮೇಲೆ ಇದ್ದೇ ಬೀಳುತ್ತೆ. ಹಾಗಾಗಿ ಅದರ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಅದರ ಮೂಲಕವಾಗಿ ನಾವು ಜೀವನವನ್ನು ಮಾಡಿದಾಗ ನಮಗೆ ಬರತಕ್ಕಂಥ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ತಾ, ಈ ಒಂದು ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು.